ಮಂಗಳೂರು, ಕೊಡಗು, ಕಾರವಾರ, ಚಿಕ್ಕಮಗಳೂರಿನ ಕನ್ನಡ ಕಂಡು ಬಂದೆ. ಧಾರವಾಡ, ರಾಯಚೂರು, ಬೆಳಗಾವಿ, ಬಿಜಾಪುರ ಕನ್ನಡ, ಚಿತ್ರದುರ್ಗ, ಶಿವಮೊಗ್ಗ, ಗುಲ್ಬರ್ಗ, ಮೈಸೂರು ಕನ್ನಡ, ಬಳ್ಳಾರಿ, ಬೀದರ್ ಮತ್ತೆ ಹಾಸನ, ಚಿನ್ನದ ಕೋಲಾರ ಕನ್ನಡ. ಕರ್ನಾಟಕದ ರಾಜಧಾನಿಯು ಬೆಂಗಳೂರು ನಗರವು ಕನ್ನಡ. ಕನ್ನಡಮ್ಮನ ಕನ್ನಡ, ನುಡಿರಣ್ಣ ನೀವು ಕನ್ನಡ, ನಡವನೆಲವಿದು ಕನ್ನಡ, ಹರಿವೆ ಕಾವೇರಿ ಕನ್ನಡ, ಹಾಡು ಹಾಡಿನಲ್ಲಿ ಕನ್ನಡ. ಇಲ್ಲಿ ಎಂತೆಂಥ ಕವಿಗಳಿದ್ದಾರೆ ಅನ್ನೋದಕ್ಕೆ ರನ್ನ ಚೆನ್ನನು, ಹನ್ನ ಜಾಣನು, ಬಾಣ ನಿಜಗುಣ, ಪಂಪ ಹರಿಹರ, ಸೋಮ ಭೀಮನು, ಚಾಮವ್ಯಾಸನು, ಸತ್ಯಭೂಷಣ, ರಾಘವಾಂತನು, ಕಾಳಿದಾಸವರ, ಕುಮಾರವ್ಯಾಸರು, ಕನಕದಾಸ, ಸರಿ ಪುರಂದರದಾಸರು, ಸಂಚಿ ಹೊನ್ನಮ್ಮ, ಅಂಡಯ್ಯ ಕವಿಗಳು, ಹುಕ್ಕ ಬುಕ್ಕ, ಸಿಂಧೂರ ಲಕ್ಷ್ಮಣ, ಕೃಷ್ಣರಾಜ ಸಂಗೊಳ್ಳಿ ರಾಯನು, ಧೀರ ಹೊಯ್ಸಳ, ಟಿಪ್ಪು ಸುಲ್ತಾನ, ನಕ್ಕ ಚಕ್ಕಣ, ವಿಶ್ವೇಶ್ವರಯ್ಯ, ಶಿಲ್ಪಿ ಕವಿಗಳ ಕನ್ನಡ. ಕನ್ನಡಮ್ಮನ ಕನ್ನಡ, ನುಡಿರಣ್ಣ ನೀವು ಕನ್ನಡ, ನಡವನೆಲವಿದು ಕನ್ನಡ, ಹರಿವ ಕಾವೇರಿ ಕನ್ನಡ. ಭಕ್ತಿವಂತ ಬಸವಣ್ಣ, ಚೆನ್ನ ಬಸವಣ್ಣ, ಹಡಪದ ಪಣ್ಣ, ಸಿದ್ದರಾಮಣ್ಣ, ತೆಲುಗು ಬೊಮ್ಮಣ್ಣ, ಇಳೆ ಬೊಮ್ಮಣ್ಣ, ರಾಗ ಸಂಕಣ್ಣ, ಮಹಾದೇವಿ ಅಕ್ಕ, ಮುಕ್ತಾಯ ಅಕ್ಕ, ಅಕ್ಕಲಕ್ಕಮ್ಮ, ತಂಗಿ ನೀಲಮ್ಮ, ಅಕ್ಕನಾಗಮ್ಮ, ಮತ್ತೆ ಗಂಗಮ್ಮ, ಧೀರಳಾಗಿ ಖಡ್ಗವನ್ನು ಹಿಡಿದು ಉಸಿರಿರುವ ತನಕ ಹೋರಾಡಿ ಮಾಡಿದ ವೀರವನಿತೆಯ ಕನ್ನಡ. ಕಿತ್ತೂರು ಚೆನ್ನಮ್ಮನ ಕನ್ನಡ, ಕನ್ನಡಮ್ಮನ ಕನ್ನಡ, ನುಡಿಯರಣ್ಣ ನೀವು ಕನ್ನಡ. ಸಾಂಬದಾಯ ನಮ. ನೀವು ಯಾವ ನಾಡಿನವರು? ಕನ್ನಡದವರು. ಒಮ್ಮೆ ಚಂದದ ಮಕ್ಕಳಿಗೆ ಅಥವಾ ಮಕ್ಕಳು ನಿಮ್ಗೆ ಕನ್ನಡದ ಮಾತಾಡ್ತಾರೆ ಯಾವ ಆಯಪ್ಪ ಅಂತ. ಇಲ್ಲ ಅವು ಏನು ಬಂದ್ಬಿಟ್ಟಾವೀಗ ಮಮ್ಮಿ ಡ್ಯಾಡಿ. ನಿಮಗೂ ಭಾಳ ಖುಷಿ. ಅಯ್ಯೋ ನನ್ನ ಮಗ ಮಮ್ಮಿ ಅಂದ್ಬಿಟ್ಟ. ಮಮ್ಮಿ ಅಂದ್ರೆ ಏನು? ಸತ್ತ ಗೋರಿಗಳು ಅಂತ. ನೀವು ಜೀವಂತ ಇದ್ದು ಸತ್ತವ್ರಾಗಿರಿ. ಅದಕ್ಕೆ ಇಲ್ಲಿ ಎಂಥವ್ರು ಇದ್ರು ಹೇಳ್ತಾನೆ. ತನಗೆ ಮೆತ್ತಿದ ಹುತ್ತನಡದು ಸಿಡಿದದ್ದು ಬಂದ ಆ ಸಿದ್ಧಯೋಗಿ ಊರವಾಸ ಶ್ರೀ ಸಿದ್ಧಲಿಂಗನ ಕೃಪೆ ಪಡೆದ ಹಾನ್ಗಲ್ಲ ಶ್ರೀ ಗುರು ಕುಮಾರೇಶನ ಕರುಣೆಯಿಂದಲೇ ಉಭಯಗಾಯಿನ ಗಾನಯೋಗಿತ ಪಂಚಾಕ್ಷರಿಯ ಕರೆದು ಕುಟ್ಟಿತ ದೃಷ್ಟಿಗಿಲ್ಲದೆ ಮೂರು ಭಾಷೆಯು ಕಾವರಿಸಿದ ಶ್ರೇಷ್ಠ ಸದ್ಗುರು ಉತ್ತರಾಜರ ಕನ್ನಡ. ಹೀಗೆ ಇಷ್ಟು ಕನ್ನಡ ಬಹಳ ಚಂದ ಅದೆ. ನಮ್ಮಲ್ಲಿ ಕನ್ನಡ ನಾಡಿನಲ್ಲಿ ಬಂದಿರತಕ್ಕಂಥ ಹೆಣ್ಮಗಳು ಭಕ್ತಿಯಿಂದ ಆ ಒಂದು ಗುರುಬಸವನ ಸ್ಮರಣೆ ಮಾಡ್ಕೊಂತ ಕನ್ನಡ ಸೀಮೆಗೆ ಬಂದಾಳ. ಬೀದರ್ ಸಮೀಪ ಬಂದಾಳೆ. ಕನ್ನಡ ಭಾಗದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟೂರು ಬಸವಣ್ಣ ಅವ್ರ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಇದ್ದಕ್ಕಿದ್ದಂಗೆನೆ ಮಗು ಒಂದು ರೋಗ ಬಂದು ಸತ್ತು ಹೋಗ್ಬಿಡುತ್ತೆ. 18 ತಿಂಗಳಿಂದ ಮಗುವನ್ನು ಜೋಪಾನ ಮಾಡಿ ಖುಷಿಯಿಂದ ಅಪ್ಪ ಕೊಟ್ಟೂರು ಬಸವಣ್ಣ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೆಣ್ಮಗಳು ಭಕ್ತಿಯಿಂದ ಬರ್ತಾಳೆ. ಪಾಪ ಆಕೆಯಲ್ಲಿ ಭಕ್ತಿ ಅಡಗ್ಯದ, ಭಕ್ತಿ ತುಂಬ್ಯದ. ಬಸವಣ್ಣ ಈಕಿ ಭಕ್ತಿ ಎಷ್ಟು ಮಟ್ಟಿಗದ ಅಂತ ನೋಡ್ಬೇಕು ಅಂತ ಹೇಳಿ ಮಗುವಿನ ಪ್ರಾಣವನ್ನ ಶಿವನಿಗೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟ. ಯಮ ತಗೊಂಡದ. ಮಗು ಸತ್ತದ. ಗಂಡ ಹೆಂಡತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲೇ ಮುಂದ್ಕಾತ ಬರ್ತಾರೆ. ಹೆಂಗೂ ಕೊಟ್ಟರು ಬಸವಣ್ಣ ಕ್ಷೇತ್ರಕ್ಕೆ ಬಂದೀನಿ, ಮಗ ಸತ್ರ ಏನಾಯ್ತು, ಮಗ ನಿನ್ನೆ ದಾರಿಯಲ್ಲಿ ಹೋಗುದು ಪುನಃ ಕೊಟ್ಟರು ಬಸವಣ್ಣ ದರ್ಶನ ಮಾಡ್ಕೊಂಡು ಬರೇನು ಅಂತ ತಿಳ್ಕೊಂಡು ಹಾಕಿ ಹೋಗ್ತಾಳೆ. ನಮ್ಮಂತವ್ರಾಗಿದ್ರೆ ಎಲ್ಲಿ ಕೊಟ್ಟರು ಬಿಡ ಅದ್ಯಾ ಗುರುಬಸವ, ಮಗ ಸತ್ತದಿಂದ ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಅಂತಿದ್ವಿ ನಾವು. ಅಂತಿದ್ರಿಲ್ರಿ ನೀವಾದ್ರೆ ಹಿಂಗೆ ಲಾಟಿಗೆ ಬರ್ದು ಅಂತಿದ್ರಿ. ಹಿಂಗೆ ಆಕೆ ಏನು ಅನ್ನಲಿಲ್ಲ. ಬಂದಿವಿ ಕರ್ನಾಟಕ ಸೀಮೆಗೆ. ಆತನ ಫಲದಿಂದ ಆಶೀರ್ವಾದದಿಂದ ನಮ್ಮ ಗಂಡು ಮಗ ಆಗ್ಯದ. ಬದುಕಿಸೋದು ಅವನ ಕಡೆ ಅದ, ಉಳಿಸೋದು ಅವನ ಕಡೆ ಅದ. ಒಂದ್ ವೇಳೆ ಈ ಮಗು ಸತ್ತು ಇನ್ನೊಂದು ಮಗನ ಕೊಟ್ಟೆ ತೀರ್ತಾನ ಅಂತಕ್ಕಂಥ ನಂಬಿಕೆಯಿಂದ ಕೊಟ್ಟರು ಹೋಗೇ ತೀರ್ಬೇಕು ಅಂತ ಹೆಣ್ಮಗಳು ಬರ್ತಾಳೆ. ಕೊಟ್ಟರು ಬಸವಣ್ಣ ನಕ್ಕೋತ ಕೂತಿದ್ದ. ಅವ್ರ ದುಃಖದಿಂದ ಬಂದು ಕೊಟ್ಟರು ಬಸವಣ್ಣನ ಪಾದಕ್ಕೆ ಹಣೆ ಹಚ್ಚಿ ಯಪ್ಪ ಅಂತ ಹೇಳಿ ದುಃಖ ಮಾಡ್ತಾರೆ. ಕೊಟ್ಟರು ಬಸವಣ್ಣ ತಾನೇ ಹೇಳಿದ್ನಂತೆ, ನೀವು ಕೊಟ್ಟರು ಬಸವಣ್ಣನ ಮೇಲೆ ಹರಕೆ ಹೋಗ್ತಿದ್ರಿ ಅಲ್ಲ? ಹೌದು. ಹಾಗಾದ್ರೆ ಮಗು ಹುಟ್ಟಿತ್ತು, 18 ತಿಂಗಳ ಮಗುವಾಗಿತ್ತು, ಕೊಟ್ಟರು ಬರಬೇಕು ಅಂತ ಕನ್ನಡ ಸೀಮೆಗೆ ಬಂದಿರಿ. ಕನ್ನಡ ಸೀಮೆಯಲ್ಲಿ ಮಗು ತೀರ್ಕೊಂಡದ ಅಲ್ಲ ಅಂದ. ಹೌದು ಅಂತ ಗೋರ್ ತುಂಬಿ ಅಳಕತ್ಬಿಟ್ಲು ಹೆಣ್ಮಗಳು. ಎತ್ತ ಕರಳ ಆಕೆ ಕೊಟ್ಟರು ಬಸವಣ್ಣ ಹೇಳ್ತಾನೆ, ಯವ್ವ ಯಾಕೆ ಕಳ್ತೀಯ? ಇನ್ನು 3/4 ಗಂಟೆಯೊಳಗ ನಿನ್ನ ಮಗನ ಎತ್ಕೊಂಡೇ ಇಲ್ಲಿ ಕೊಟ್ಟೂರಿಗೆ ಬರ್ತಾರೆ, ಯಾಕೆ ಚಿಂತೆ ಮಾಡ್ತೀವಿ ಅಂತ ಹೇಳಿದ್ನಂತೆ. ಆ ಹೆಣ್ಮಗಳು ನಾವೇ ಮಣ್ಣಾಗ ಹುಡುಗ ಬಂದೀವಿ, ಹೆಂಗ್ ಬರ್ತಾನೆ ಅಪ್ಪ ಅಂತ ಕೇಳ್ತಾಳ ಆ ಹೆಣ್ಮಗಳ.
ಅವಾಗ ಕೊಟ್ರು ಬಸವಣ್ಣ ಹೇಳ್ತಾನಂತ, ಮುಗ್ಧವಾಗಿರ್ತಕ್ಕಂಥ ಕೊಟ್ರು ಬಸವಣ್ಣ ನಕ್ಕೋತ, ಅಮ್ಮ ನಿನ್ನ ಮಗು ಬರ್ತದ, ಇನ್ನು ಸ್ವಲ್ಪ ಸಮಯದಲ್ಲಿ ಬರ್ತದ, ನಿಮ್ಮ ಮಗುಗೆ ಮೈ ತೊಳಸ್ಬೇಕು, ಹೊಸ ಬಟ್ಟೆ ಹಾಕಬೇಕು, ಅವನ ಹೆಸರ ಮೇಲೆ ಇಲ್ಲಿ ಕೊಟ್ಟೂರೊಳಗೆ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಹೆಣ್ಮಗಳು ಒಪ್ಕೊಳ್ತಾಳೆ. ಸ್ವಲ್ಪ ಸಮಯದೊಳಗೆ ಇವ್ರು ಏನು ಹೋಗುದು ಬಂದಿದ್ರಲ್ಲ, ಆ ಮಣ್ಣ ಏನಾಗ್ತಿತ್ತು ಅಂತ ಕೇಳಿದ್ರೆ ಮೇಲೆ ಕೆಳಗೆ ಕೇಳ್ತಿತ್ತು, ಒಳಗೊಂದು ಕೂಸಿನ ಧ್ವನಿ ಕೇಳಿ ಬರ್ತಿತ್ತಂತ. ಹಾದಿಗೆ ಬರ್ತಕ್ಕಂಥ ಜನ ಕೊಟ್ಟರು ಬಸವಣ್ಣವ್ರ ಭಕ್ತರೆಲ್ಲ ಏನಾಗಿದೆ ಅಂತ ನೋಡ್ತಾರೆ, ಇಲ್ಲಿ ಮಗು ಅದ, ಆ ಮಗುವನ್ನ ಎತ್ಕೊಂಡು ಕೊಟ್ಟೂರಿಗೆ ಬರ್ತಾರೆ. ಆ ಮಗು ಬಂದದ್ದು ನೋಡಿ ತಾಯಿ ಖುಷಿಯಿಂದ ಓಡೋಡಿ ಹೋಗಿ ಎತ್ಕೊಂಡು ಎಷ್ಟು ಚಂದ ಹಾಡ್ತಾಳೆ ಹೆಣ್ಮಗಳು. ಆ ಮಗುವನ್ನ ಕೈಲಿ ಎತ್ಕೊಂಡು, ನೀವು ಹಾಡೋಂಗಿಲ್ಲ, ಬಳಿಸಾಲ ಹೊಂದಿತ್ತಂತ ಹೊಲದಾಸಿರು 6 ಜನದ ನೆರಳು, ಮಾಯದ ಮಳೆ, ಭೋಗದ ಬೆಳೆ, ಹಂಚಿನ ಮನೆ, ಕಂಚಿನ ಕದ, ಹಾದಿ ಅರಮನೆ, ಬೀದಿ ಪಡಿಸಾಲೆ, ಅಲದಂತ ಅತ್ತೆ, ಬೆಲಂತ ಮಾವ, ಗಂಧದ ಗಂಡ, ಪರಿಮಳದ ಹೆಂಡತಿ, ತೊಟ್ಟಿಲ ಗಂಧ, ಹಸನಾದ ಹೆಣ್ಣು, ಗೌಡ, ಗೆಣಕಾರ, ಸಂಪಾನ ಸಂಗಾತಿ, ಮಲ್ಲಿಗೆ ವನ, ಬಾಳೆ ತೋಟ, ಮಾದಾಯನ ಬೆಟ್ಟ, ಮಾರಮ್ಮನ ಗುಡಿ, ಮುಂಜಾನೆ ಮುಂಗುಳಿ, ಸಂಜೆ ಕೆಂದುಳಿ, ಬಾಯಪ್ಪ ಅಂತ ತಿಳ್ಕೊಂಡು ಲಟ್ ಅಂತ ಮುದ್ದು ಕೊಡ್ತಾಳೆ. ನೀವು ಗಡಕ್ ಬರ್ತಾನೆ ಅವ, ನೀವು ಬಾಳದ್ರಿ ಅಂತ, ಅಯ್ಯೋ ನನ್ನ ಮಗು ಎಷ್ಟು ಚಂದದ್ರಿ, ಎಷ್ಟು ಚೆನ್ನಾಗಿದರಿ, ಆತ ನಿಮ್ಮ ಶಬ್ದನ ಮಗು ಹೋಗ್ಬಿಟ್ಟು ಆಕಿಷ್ಟೆಲ್ಲ ಹಾಡ್ತಾಳ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತಂಗಿನ ಎಳೆನೀರು ತಕ್ಕೊಂಡು ನನ್ನ ಕಾಲು ತೊಳಿತೀನಪ್ಪ ಅಂತ ಹಾಡ್ತಾಳೆ. ಆ ಮಗನ ಎತ್ಕೊಂಡು ಕೊಟ್ಟೂರು ನೀರಲ್ಲಿ, ಕೆರೆ ನೀರಲ್ಲಿ ಸ್ನಾನ ಮಾಡಿಸಿ ಕೊಟ್ಟೂರು ಬಸವಣ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ನೀನು ಸತ್ತು ಹೋಗಿದ್ದಿ, ಮತ್ತೆ ಕೊಟ್ಟೂರು ಬಸವಣ್ಣ ನಿನಗೆ ಆಯುಷ್ಯವನ್ನು ಕೊಟ್ಟಾನ, ಇಲ್ಲಿ ನೋಡು ಈಗ ಇದು ಕೊಟ್ಟೂರ, ಇದು ಪ್ರಸಾದ, ಇದು ಕೊಟ್ಟೂರ ಅಪ್ಪ ಬಸವಣ್ಣ, ಅದನ್ನು ನೋಡು ಅಂತ ತಿಳ್ಕೊಂಡು ಮಗನಿಗೆ ಹೇಳ್ತಾಳೆ. ಇಂಥ ಲೀಲೆ ಮುಗಿಸ್ಕೊಂಡು ಬಂದಿರ್ತಕ್ಕಂಥ ಕೊಟ್ಟೂರು ಬಸವಣ್ಣ ಒಬ್ಬ ಬ್ರಾಹ್ಮಣ ಹೆಣ್ಮಗಳು ಮಠಕ್ಕೆ ಬಂದಿರ್ತಾಳೆ. ಬಂದಂಥ ಸಂದರ್ಭದಲ್ಲಿ ಆಕೆ ಮಕ್ಕಳಿಲ್ಲ, ಮಕ್ಕಳು ಬೇಕಾಗ್ಯಾವ. ಆದ್ರೆ ಆ ಹೆಣ್ಮಗಳು ಕೊಟ್ಟೂರು ಬಸವಣ್ಣ ಪಾದ ಕಣೆ ಹಚ್ಚಿ ಮಗನ ಕೇಳಬಾರ್ದು ಅಂತಕ್ಕಂಥ ಒಂದು ಛಲ, ಯಾಕೆ ಆಕೆ ಬ್ರಾಹ್ಮಣರಕ್ಕೆಲ್ಲ. ಆಕೆ ಏನ್ ಮಾಡಿದ್ರು, ಸುಮ್ಮನೆ ಕುತ್ಕೊಂಡಿದ್ರು. ಇದ್ದಂಥ ಸಂದರ್ಭದಲ್ಲಿ ಕೊಟ್ಟೂರು ಬಸವಣ್ಣನೇ ಆಕೆ ಹತ್ತಿರ ಹೋಗಿ 2 ಹೋಳು ಅಡಕಿ 2 ಎಲೆ ಹಾಕಿ ಉಡಿಯೋದಾಗಿಟ್ಟ. ಇಟ್ಟು ಏನಂತಾನೆ, ಭದ್ರಂ ಕರ್ಣೆ ಫಲಂ ಮನೋರಥಂ ಫಲಂ ಪ್ರದದಾತಿ ಸದಾ ನೃಣಾನಾಂ ಪುತ್ರ ಪೌತ್ರಾವಿರ್ತ ಮತ ಶಾಂತಿ ಪ್ರಯತ್ಸಮ ಅಂತೇಳಿ ಆಕೆ ತಲೆ ಮ್ಯಾಗ ಹಸ್ತಾ ಇಟ್ಟ. ಆಕೆ ಸುಟ್ಟು ಬಂದ್ಬಿಡ್ತು. ಎಲ್ಲಾ ಜಂಗಮ ಮಹಾಸ್ವಾಮಿ ನನ್ನ ತಲೆ ಮ್ಯಾಗ ಕೈ ಇಟ್ನಲ್ಲ ಅಂತ ತಿಳ್ಕೊಂಡು ಆಕೆ ಅಡಕಿಲಿ ಹೋಗಿ ಮನೆ ಹಾಕೋಬೇಕಿಲ್ರಿ, ಮನೆಗೆ ಒಯ್ಲಿಲ್ಲ ಆಕಿ. ಒಬ್ಬೊಬ್ರಿಗೆ ಅಹಂಕಾರ ಇರ್ತಾವ. ಆಕೆ ಏನ್ ಮಾಡಿದ್ಲು ಅಂತ ಕೇಳಿದ್ರೆ, ಅಲ್ಲೇ ಕೊಟ್ಟೂರು ಮಠದಲ್ಲಿ ಇರ್ತಕ್ಕಂಥ 2 ಕಲ್ಲಿನ ಸಂಧಿ ಒಳಗ ಅಡಿಕೆಯಲ್ಲಿ ಇಟ್ಟು ಹೋದ್ಲು. ಪುನಃ ಮುಂಜಾನೆ ಬಂದ್ಲಾಕಿ. ಬಂದ್ಮೇಲೆ ಕೊಟ್ಟೂರು ಬಸವಣ್ಣ ಕೇಳ್ತಾನೆ, ನಿನ್ನ ಅಡಿಕೆಯಲ್ಲಿ ಕೊಟ್ಟಿದ್ನಲ್ಲಮ್ಮ ಎಲ್ಲೇದ ಅಂತ ಕೇಳಿದ. ಆಕೆಗೆ ಜವಾಬ್ ಕೊಡಕ್ ಬಾಯಿ ಬರಲಿಲ್ಲ. ಯಾಕಂದ್ರೆ ಸತ್ಯವಂತರ ಮುಂದೆ ಎಂದೂ ಸುಳ್ಳು ನುಡಿಯಲಿಕ್ಕಾಗೋದಿಲ್ಲ, ಯಾರೇ ಇದ್ರು ಸಹಿತ. ಸುಮ್ಮನೆ ಇದ್ಕೊಂಡು ಕೊಟ್ಟೂರು ಬಸವಣ್ಣ ಹೇಳ್ತಾನೆ, ಎಲ್ಲಿ ಅಡಿಕೆಯಲ್ಲಿ ಇಟ್ಟಿಯಲ್ಲ ಅಲ್ಲಿ ಹೋಗಿ ನೋಡು ಅಂತ ಹೇಳಿದಂತೆ. ಆಕೆ ಹೋಗಿ ನೋಡ್ತಾಳೆ. ಏನಾಗಿತ್ತು ಅಂತ ಕೇಳಿದ್ರೆ, 12 ತಾಸಿನೊಳಗೆ 24 ಗಂಟೆದೊಳಗೆ 9 ತಿಂಗಳ ಕೂಸಾಗಿ ಕಲ್ಲು ಸಂಧಿಯಲ್ಲಿ ಆಡ್ತಿತ್ತಂತ. ಇದು ಕೊಟ್ಟೂರು ಬಸವಣ್ಣ ಮಾಡಿರ್ತಕ್ಕಂಥ ಲೀಲೆ. ಇವು ಸುಳ್ಳಲ್ಲೂ ಇವತ್ತಿಗೂ ಸತ್ಯವಾಗಿದಾವ, ಅನುಭವಿಸ್ಬೇಕಷ್ಟೇ ನಾವು ಅಂತ ಲೀಲೆ ಮಾಡಿರ್ತಕ್ಕಂಥ ಕೊಟ್ಟೂರು ಬಸವಣ್ಣ. ಇನ್ನೂ ಲೀಲೆ ಬಹಳ ಅದಾವ, ಅದನ್ನ ನಾಳಿನ ದಿವಸ ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ನಮ್ಮ ಹಾಗೂ ನಮ್ಮ ತಬಲಾಜಿಯವರು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತಕ್ಕಂಥ ವೇದಮೂರ್ತಿ ವೀರಭದ್ರಯ್ಯನವರು ಪೂಜೆ ಪ್ರಸಾದ ವ್ಯವಸ್ಥೆನವರೆಲ್ಲ ಭಕ್ತಿಯಿಂದ ಮಾಡಿಸ್ತಾರೆ. ಅವರಿಗೆ ಅವ್ರ ಮನೆಯವರಿಗೆ ಅವ್ರು ತಂದ ದೊಡ್ಡ ಕವಿಗಳು. ದೌರ್ಭಾಗ್ಯವೇನು, ನಮ್ಮ ಜಂಗಮ ವಂಶದಲ್ಲಿ ಹುಟ್ಟಿದ್ದಕ್ಕಾಗಿ ಅನೇಕ ಪ್ರಶಸ್ತಿಗಳು ಅವ್ರು ಈಗಾಗಲೇ ಬರಬೇಕಾಗಿತ್ತು, ಬಂದಿಲ್ಲ. ಕೊಟ್ಟೂರು ಬಸವಣ್ಣ ಪುರಾಣ ಅಷ್ಟೇ ಇಲ್ಲ, 38 ಗ್ರಂಥಗಳನ್ನು ಬರೆದಾರ. ಷೋಡಶಿ ಕಥೆ ಅಂತ ಕಥಾ ಷೋಡಶಿ ಅಂತ ಬರೆದಾರ, ಓದ್ರೆ ಭಾಳ ಚಂದ ಅದ. ಹಾಗಾಗಿ ಅಂಥವ್ರು ಪ್ರಸಾದ ವ್ಯವಸ್ಥೆ ಮಾಡಿಸ್ಯಾರ.